ಹಾಯ್, ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿ ಪಾಕಶಾಲಾ. ಇವತ್ತು ನಾನು ನಿಮಗೆ ಏರ್ ಫಾಲ್ಗೊಂದು ಒಳ್ಳೆ ಟಿಪ್ಸ್ ಮನೆ ಮದ್ದು ಹೇಳ್ಕೊಡ್ತಾ ಇದ್ದೀನಿ. ನೀವೇ ಮನೆಯಲ್ಲಿರೋ ಎಲ್ಲ ಸಾಮಗ್ರಿಗಳನ್ನ, ಅಡುಗೆ ಮನೆಯಲ್ಲಿರೋ ಸಾಮಗ್ರಿಗಳು ಅಥವಾ ನಿಮ್ಮ ಕೈದೋಟದಲ್ಲಿ ಬೆಳೆಯೋ ಸಾಮಗ್ರಿಗಳು ಉಪಯೋಗಿಸಿ ಏರ್ ಫಾಲ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು, ಸಿಂಪಲ್ಲಾಗಿ ಈಸಿಯಾಗಿ ಹೇಗೆ ಬಳಸ್ಬೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನಾನು ನಮ್ಮ ಕೈ ತೋಟದಲ್ಲಿ ಆದಷ್ಟು ಯೂಸ್ ಆಗೋವಂಥದ್ದು, ಅಡುಗೆಗಾಗಲಿ ಇಲ್ಲ ಹೆಲ್ತಿಗಾಗಲಿ ಬ್ಯೂಟಿಗಾಗಲಿ ಯೂಸ್ ಆಗೋವಂಥ ಗಿಡಗಳನ್ನ ಬೆಳೆಸಿದ್ದೀನಿ. ನೀವು ಅಷ್ಟೇ ಆದಷ್ಟು ಪಾಟಲ್ಲಿ ಶೋಗೆ ಬೆಳೆಸೋ ಬದಲು ಹೆಲ್ತಿಗೆ ಇಲ್ಲ ಆರೋಗ್ಯಕ್ಕೆ, ಅಡುಗೆಗೆ ಯೂಸ್ ಆಗೋದು ಬೆಳೆಸಿದ್ರೆ ನಿಮಗೂ ತುಂಬ ಯೂಸ್ಫುಲ್ಲಾಗಿರುತ್ತೆ, ಟೈಮ್ ವೇಸ್ಟ್ ಆಗೋಲ್ಲ. ಇದನ್ನೆಲ್ಲ ತಗೊಂಡು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹಾಕ್ಕೊಳ್ಳೋದು ಹೇಳ್ತೀನಿ ಬನ್ನಿ. ಒಂದು ಪಾತ್ರೆಗೆ ಒಂದು ಹಿಡಿ ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ನಂತರ ಒಂದು ಹಿಡಿ ಭೃಂಗರಾಜ ಎಲೆಗಳನ್ನ ಕ್ಲೀನ್ ಮಾಡಿ ಇಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಂದು ಹಿಡಿ ಕರಿಬೇವಿನ ಸೊಪ್ಪು ಮತ್ತು ಒಂದು ಹಿಡಿ ದಾಸವಾಳ ಎಲೆ, ನಂತರ ಕ್ಲೀನ್ ಮಾಡಿ ಇಟ್ಕೊಂಡು ಸಣ್ಣದಾಗಿ ಹಚ್ಕೊಂಡಿರೋ ಆಲೋವೆರಾ ಜೆಲ್ಲು. ಇದನ್ನು ನೀವು ಯೆಲ್ಲೋ ಕಲರು ರಸ ಇರದಿರೋ ಥರ ಕ್ಲೀನ್ ಮಾಡಿಕೊಂಡು ಸೈಡಲ್ಲಿರೋ ಮುಳ್ಳನ್ನೆಲ್ಲ ಕಟ್ ಮಾಡಿಕೊಂಡು ಈ ಥರ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ. ನೆಕ್ಸ್ಟು 1 ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊಳ್ಳಿ. ನಂತರ 1 ಸ್ಪೂನಷ್ಟು ಅಕ್ಕಿ. ಇಷ್ಟೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ. ನೀರು ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದ್ದು ಅದರದ್ದು ರಸ ಎಲ್ಲ ಬಿಟ್ಟ ಮೇಲೆ ಒಂದು ಪಾತ್ರೆಗೆ ಸ್ಟೈನ್ ಮಾಡಿ ಎತ್ತಿಟ್ಕೊಳ್ಳೋಣ. ನೀವು ರೆಗ್ಯುಲರಾಗಿ ಬಳಸೋ ಶಾಂಪೂನ ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು, ಅಥವಾ ಇದನ್ನು ಏರ್ ಪ್ಯಾಕ್ ಥರ ಹಾಕ್ಬೋದು, ಹೇರ್ ವಾಶ್ಗೆ ಯೂಸ್ ಮಾಡ್ಕೋಬೋದು. ನೀವು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬೆಸ್ಟ್ ರಿಸಲ್ಟ್ ಬೇಕು ಅಂದರೆ ನೀವು ರೆಗ್ಯುಲರಾಗಿ ಬಳಸೋ ಶಾಂಪೂನ ಈ ರಸಕ್ಕೆ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಎತ್ತಿಟ್ಕೊಂಡ್ರೆ ನೀವು ಏರ್ ವಾಶ್ ಮಾಡಬೇಕಾದ್ರೆಲ್ಲ ಉಪಯೋಗಿಸ್ಕೊಂಡು ಶಾಂಪೂ ಬದಲು ಇದನ್ನು ಉಪಯೋಗಿಸ್ಕೊಳ್ಳಿ. ಆವಾಗ ನಿಮಗೆ ಹೇರ್ ಫಾಲ್ ಆಗಲಿ, ಡ್ಯಾಂಡ್ರಫ್ ಆಗಲಿ ಎಲ್ಲ ಕಮ್ಮಿ ಆಗುತ್ತೆ ಮತ್ತು ಹೇರ್ ಗ್ರೋತ್ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡೋ ಆಯುರ್ವೇದಿಕ್ಕು ತುಂಬ ಹೆಲ್ಪ್ ಆಗುತ್ತಲ್ವಾ. ಟ್ರೈ ಮಾಡಿ ನೋಡಿ. ಪ್ರತಿದಿನ ಬಳಸಬೇಕು ಅಂತ ಏನಿಲ್ಲ, ಒಂದು ವೀಕ್ಲಿ ಟ್ವೈಸ್ ಯೂಸ್ ಮಾಡಿದ್ರೆ ಸಾಕು, ನಿಮಗೆ ಒಳ್ಳೆ ಬೆಸ್ಟ್ ರಿಸಲ್ಟ್ ಬರುತ್ತೆ. ಒಂದು 3 ಮಂತ್ಸ್ ಕಂಟಿನ್ಯೂಸ್ ಯೂಸ್ ಮಾಡಿ ನೋಡಿ.